ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್, ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನೀವೆಲ್ಲ ಮಾಡ್ತೀರಾ ಅಂತ ಅನ್ಕೊಂತೀನಿ. ಓಕೆ ಫ್ರೆಂಡ್ಸ್, ನಾನು ಇವತ್ತೇನು ಟಾಪಿಕ್ ತೊಗೊತಾ ಇದ್ದೀನಿ ಅಂದರೆ ಒಂದು ಫೇಶಿಯಲ್, ಸಿಂಪಲ್ ಫೇಶಿಯಲ್ ಮಾಡ್ಕೊಳ್ಳೋದು. ಅದು ನನಗಂತೂ ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ, ನಿಮಗೂ ಆಗಬಹುದು ಅಂತ ತೋರಿಸ್ತಾ ಇದ್ದೀನಿ. ಏನೇನು ಫ್ರೆಂಡ್ಸ್, ಕೆಮಿಕಲ್ ಬೇರೆ ಯಾವುದಿಲ್ಲ, ಮನೇಲಿ ಸಿಗುವಂಥ ಕಾಫಿ ಪೌಡ್ರ್ ಮತ್ತು ಅರ್ಶಿನದಿಂದ ಮಾಡುವಂಥ ಫೇಶಿಯಲು. ಈ ಫೇಶಿಯಲಿಂದ ನಮಗೆ ತುಂಬಾ ಬೆನಿಫಿಟ್ ಆಗಿದೆ. ಸೊ ನಿಮಗೂ ಆಗಬಹುದು ಅಂತ ತೋರಿಸ್ಕೊಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಹೀಗಿದೆ, ಅದಾದಮೇಲೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ನಾನು ಇಲ್ಲಿ ಒಂದು ತವ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಇಲ್ಲಿ 3 ಸ್ಪೂನ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಫೇಸ್ ಚಿಕ್ಕದಿದೆಯಲ್ಲ, ಸೊ ಅದಕ್ಕೆ 3 ಸ್ಪೂನು. ಬೆಂಕಿ ಮಾತ್ರ ಏನು ಗ್ಯಾಸ್ ಮಾತ್ರ ಸಣ್ಣಗೆ ಇಟ್ಕೊಳ್ಳಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಏನು ಬಿಸಿ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಫ್ರೈ ಅಂತ ಬರ್ತದೆ. ಸೊ ಈ ಥರ ಬಿಸಿ ಮಾಡ್ಕೊಳ್ಳಿ ಫ್ರೆಂಡ್. ಕಪ್ ಕಲರ್ ಆಗಬೇಕು. ಸೊ ಅದಕ್ಕೆ ಎಷ್ಟು ಕಲರ್ ಬರುತ್ತೆ ಅಂತ ಈ ಥರ ಮಾಡ್ಕೊಳ್ಳಿ. ಇದು ಫೇಸ್ ಪ್ಯಾಕಿಗೆ ಫ್ರೆಂಡ್, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಫೇಸ್ ಪ್ಯಾಕಿಗೆ ನಾನು ರೆಡಿ ಮಾಡ್ತಾ ಇರೋದು. ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮು ಬೇಡ, ಹೈಯೂ ಬೇಡ. ತುಂಬ ಟೈಮ್ ತೊಗೊಳ್ಳಲ್ಲ ಫ್ರೆಂಡ್, ಅರ್ಶಿನ ಅಲ್ವಾ, ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಹಾಗಂತ ನೀವು ದೊಡ್ಡಕ್ಕೆ ಇಟ್ಕೋಬೇಡಿ. ಅದು ಬಿಸಿ ಆಗಿಬಿಟ್ಟು ಅದು ಕಲರ್ ಅದಾಗೆ ಚೇಂಜ್ ಆಗುತ್ತೆ ನೋಡಿ ಫ್ರೆಂಡ್. ಕಲರ್ ನೋಡಿ ಚೇಂಜ್ ಆಗ್ತಾನೆ ನೋಡಿ. ಇಷ್ಟು ಗೊತ್ತಾಗಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ತವ ಬಿಸಿ ಇರುತ್ತಲ್ಲ, ಅದಲ್ಲೇ ಈ ಥರ ಇದು ಮಾಡ್ಕೊತಾ ಇದ್ದೀನಿ, ಬಿಸಿ ಮಾಡ್ತಾ ಇದ್ದೀನಿ. ಕಲರ್ ಬಂದು ಓಕೆ ಫ್ರೆಂಡ್, ಇದನ್ನು ಸೈಡ್ ಎತ್ತಿ ಬಿಡೋಣ. ಮುಖ ವಾಶ್ ಮಾಡಿಕೊಂಡು ಮುಖನ ಕ್ಲೀನಾಗಿ ಒರೆಸ್ಕೊಬಂದೆ. ಇವಾಗ ಫ್ರೆಂಡ್ಸ್, ನಾನು ಫಸ್ಟಿಗೆ ಹಾಲಲ್ಲಿ ಮುಖನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮುಖದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರಲ್ಲ ಫ್ರೆಂಡ್, ಯಾಕೆಂದ್ರೆ ಮನೆಯಲ್ಲೆಲ್ಲ ಹೋಗಲ್ಲ, ಅದಕ್ಕೆ. ನೀವು ರಾ ಮಿಲ್ಕ್ ಇಲ್ಲ, ರಾ ಮಿಲ್ಕಲ್ಲಿ ಮಾಡಿ ಫ್ರೆಂಡ್ಸ್. ಆ್ಯಕ್ಚುಲಿ ಮನೇಲಿ ರಾ ಮಿಲ್ಕ್ ಇಲ್ಲ, ನೀವು ರಾ ಮಿಲ್ಕಲ್ಲೇ ಮಾಡ್ಕೊಳ್ಳಿ. ನಾನು ಯಾವಾಗೂ ಹಸಿ ಹಾಲಲ್ಲಿ ಮಾಡಿಲ್ಲ, ಯಾವ ಹಾಲು ಸಿಗುತ್ತೋ ಹಾಲಲ್ಲಿ ಮಾಡ್ತೀನಿ ಫ್ರೆಂಡ್, ಅದೇ ಇದೆ ಅಂತ ಇಲ್ಲ. ಮುಖಕ್ಕೆ ಇಂಥಲ್ಲೆಲ್ಲ ಹಚ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀಟಾಗಿ ಮಾಡ್ಕೊಳ್ಳಿ. ನನಗೆಲ್ಲ ಸ್ವಲ್ಪ ಆಮೇಲೆ ಇಲ್ಲಿ ಅಷ್ಟೇ ಜಾಸ್ತಿ ಇದಿರೋ ಧೂಳು ಗಲೀಜು ಏನಿದ್ರು ಫ್ರೆಂಡ್ಸ್. ಅದಾದಮೇಲೆ ಮಸಾಜ್ ಮಾಡ್ಕೊಳ್ಳಿ ನೋಡಿ. ಫ್ರೆಂಡ್ಸ್, ಎಲ್ಲ ಕಡೆ ನೀಟಾಗಿ ಈ ಥರ ಎಲ್ಲ ಮಸಾಜ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಆಯುರ್ವೇದ ಹಾಸ್ಪಿಟ್ಲಲ್ಲಿದ್ದಾಗ ನಮಗೆ ಫೇಶಿಯಲ್ ಇರ್ತಿತ್ತು ಫ್ರೆಂಡ್. ನಮಗೆ ಜಾಸ್ತಿ ಮಾಡ್ಕೊಳಕ್ಕೆ ಆಗಲ್ಲ, ಬೇರೆಯವ್ರಿಗೆ ಅದೇ ನೀಟಾಗಿ ಮಾಡಬೇಕು. ಫೇಶಿಯಲ್ ಮಾಡೋರಿಗೆ ಗೊತ್ತಿರುತ್ತೆ ಸರ್, ಯಾರಾದ್ರು ನನ್ನ ವೀಡಿಯೋನ ಏನಾದರೂ ಯಾರು ಫೇಶಿಯಲ್ ಮಾಡೋದು ನೋಡಿದರೆ ಗೊತ್ತಿರುತ್ತೆ. ಓಕೆ ಫ್ರೆಂಡ್, ಇವಾಗ ಸೆಕೆಂಡ್ ಬಿಟ್ಟು ವಾಶ್ ಮಾಡೋದು ನೋಡಿ ಫ್ರೆಂಡ್ಸ್. ಇಷ್ಟು ಕ್ಲೀನ್ ಆಯ್ತಾ? ಓಕೆ, ಒರೆಸ್ಕೊಡೋಣ. ಫ್ರೆಶ್ ಆಯ್ತು ಫ್ರೆಂಡ್ಸ್. ಇಲ್ಲಿ ನಾನು ಸಕ್ಕರೆ ಮತ್ತು ಜೇನುತುಪ್ಪ, ಸಕ್ಕರೆ ಪೌಡ್ರ್ ಮತ್ತು ಜೇನುತುಪ್ಪ ತಗೊಂಡಿದ್ದೀನಿ. ಅದರಿಂದ ಸ್ಕ್ರಬ್. ಯಾಕೆ ಅಂದರೆ ಈ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ, ಅದು ನೀಟಾಗಿ ಹೋಗುತ್ತೆ ಅಂತ. ನನಗೆ ಆ್ಯಕ್ಚುಲಿ ಯಾವುದಿಲ್ಲ, ಎಲ್ಲರೂ ಹೆಲ್ಪ್ ಆಗ್ಬೋದು. ಅಕ್ಕಿ ಹಿಟ್ಟು ಇವಾಗ ಯೂಸ್ ಮಾಡ್ತಾರೆ. ನಾನು ನನಗೆ ಸೆನ್ಸಿಟಿವ್ ಸ್ಕಿನ್, ಸ್ವಲ್ಪ ಫ್ರೆಶ್ ಮಾಡೋದು ಭಯ ಬರುತ್ತೆ, ಇದಕ್ಕೂ ಯೂಸ್ ಆಗುತ್ತೆ. ಆ್ಯಕ್ಚುಲಿ ನನ್ನ ಬ್ಯೂಟಿಫುಲ್ ಬ್ಲ್ಯಾಕ್, ನಮ್ಮಕ್ಕೊಂದು ಬ್ಲ್ಯಾಕ್ ಒಂದು ಇದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ.
ಸಕ್ಕರೆ ಪೌಡ್ರನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡು ಫ್ರೆಂಡ್ಸ್, ಪೌಡ್ರ್ ಮಾಡ್ಕೊಂಡು ಜೇನುತುಪ್ಪ ಹಾಕ್ಕೊಂಡು ಹಚ್ಕೊಟ್ಟು, ನಂದು ನೋಡಿ ಪ್ಯೂರ್ ಜೇನುತುಪ್ಪ ನಮ್ಮ ಮನೇಲಿ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ನಮ್ಮ ದೊಡ್ಡಪ್ಪನ ಮಗಳಿನ ಮದುವೆಗೆ ಹೋದಾಗ ತೊಗೊಬಂದಿದ್ದೆ, ಏನು ಅಂದರೆ ನನ್ನ ಮಗಳಿಗೋಸ್ಕರ. ಬಟ್ ಅವ್ಳು ತಿಂತ ಇಲ್ಲ, ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಹಾಕಿರಿ. ತುಟಿಲೆ ಹಾಕಿದ್ರೆ ಯೂಸ್ ಆಗುತ್ತೆ. ಸಕ್ಕರೆ, ನಿಂಬೆ ರಸ, ಜೇನುತುಪ್ಪ ಮತ್ತು ಕೋಲ್ಗೇಟ್ ಹಾಕಿದ್ರೆ ಈ ಥರ ಮಾಡಿದ್ರೆ ತುಟಿ ರೆಡ್ ಆಗುತ್ತೆ. ಬಟ್ ನನಗೆ ಮಾಡೋ ಟೈಮ್ ಇದೆ ಫ್ರೆಂಡ್ಸ್, ಮಾಡಿದ್ರೆ ಆಗ್ಬೋದು. ನಾನು ಸ್ಕ್ರಬ್ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್, ಇಷ್ಟೇ ಮಾಡಿದ್ದು ನಿಮ್ಗೆ ತೋರ್ಸೋಕ್ಕೋಸ್ಕರ. ಯಾಕಂದರೆ ಒಂದು ತುಂಬ ಈ ಥರ ಹಿಂಗೆಲ್ಲ ತಿಕ್ಲಿಕ್ಕಾಗಲ್ಲ ಫ್ರೆಂಡ್ಸ್, ತುಂಬ ಸೆನ್ಸಿಟಿವ್ ಸ್ಕಿನ್. ಆದಷ್ಟು ಮಾಡಿ ತೋರಿಸ್ಬೋದು. ಇಲ್ಲಿ ಯಾರಿಗೆ ಇಲ್ಲೆಲ್ಲ ಜಾಸ್ತಿ ಇರುತ್ತೆ, ಅದೆಲ್ಲ ಜಾಸ್ತಿ ನೋಡ್ಕೊಳ್ಳಿ. ನನಗೆ ಬ್ಲ್ಯಾಕೆಟ್ಸ್ ವೈಟೆಟ್ಸ್ ಎಲ್ಲ ಜಾಸ್ತಿ ಇರೋಲ್ಲ, ಅವಾಗ ಏನಾದ್ರು ಮಾಡ್ತಾಯಿರ್ತೀನಿ. ಸೊ ಅದಕ್ಕೆ ನನಗಿಲ್ಲ, ಅದು ಅವಾಗ ತೋರಿಸಿದ್ದೀನಿ ನಾನು ಸ್ಕಿನ್ ಹೆಂಗಿದೆ ಅಂತ. ನಾನು ಅಲ್ಲಿ ನೋಡುವಲ್ಲ, ಇಲ್ಲೇ 1-2 ನಿಮಿಷ ಮಾಡಿ ತೋರಿಸ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ವಾಶ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಮೊದಲಿರೋದಕ್ಕೂ ಇವಾಗ ಹೆಂಗಾಗಿದೆ, ಸ್ಮೂತಾಗಿದೆ, ಒಂಥರ ಹೂರ ಆಗ್ತಾಯಿದೆ. ಅದು ಕಟ್ಟಿಕಲ್ಲ ನೋಡಿ, ಆಯಿತು ಟೆಕ್ನಿಕಲ್ ನೋಡಿ, ಸ್ಮೂತ್ ನೋಡಿರಿ. ನನಗೆ ಖುಷಿ ಆಗ್ತಾಯಿದೆ ನನ್ನ ಕಣ್ಣೆ ಬಿಟ್ಕೊಡೋಕ್ಕೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನೋ ಪ್ಯಾಕ್ ಮಾಡ್ಕೊಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಏನು ಹಾಕ್ತೀನಿ ಅಂತ ತೋರಿಸ್ತೀನಿ. ಹೀಗೆ ಹುಟ್ಟಿಟ್ಟಿದ್ದೀನಲ್ಲ ಅರಿಶಿನ, ಅದನ್ನು ಹಾಕಿದ್ದೀನಿ 1 ಸ್ಪೂನ್ ಅಷ್ಟಿಗೆ ಅಷ್ಟೇ. ಆಮೇಲೆ ಕಾಫಿ ಪೌಡರ್ ಹಾಕೋಣ. ನಾನಿದು ಸನ್ರೈಸ್ ಕಾಫಿ ಪೌಡ್ರು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಹಾಲು ಹಾಕಿದ್ದೀನಿ, 1 ಸ್ಪೂನ್ ಜೇನುತುಪ್ಪ ಹಾಕಿದ್ದೀನಿ. ಇಲ್ಲಿ 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ಹಾಲು, 1 ಸ್ಪೂನ್ ಕಾಫಿ ಪೌಡ್ರು, 1 ಸ್ಪೂನ್ ಅರಿಶಿನ ಹುಟ್ಟಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಆಯಿತು ಫ್ರೆಂಡ್ಸ್. ಬೇಯಿಸ್ಬೇಕು, ರೆಡಿ ಆಯಿತು, ಹಚ್ಕೊಬೇಡ. ಒಳ್ಳೆ ರಿಸಲ್ಟ್ ಇದೆ ನಿಜವಾಗ್ಲೂ. ಟ್ರೈ ಮಾಡಿ ನೋಡಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಒಳ್ಳೊಳ್ಳೆ ಇತ್ತು ನಾನು ಫೇಶಿಯಲ್ ಎಲ್ಲ ಹೇಳ್ತೀನಿ, ಬಟ್ ನಾನು ಮಾಡ್ಕೊಂಡಿಲ್ಲ ಅಂದರೂ ನನ್ನ ಜನರಿಗೆ ಹೇಳ್ತೀನಿ. ತುಂಬ ಫೇಶಿಯಲ್ ಗೊತ್ತು ನನಗೆ, ನೀವು ಸಬ್ಸ್ಕ್ರೈಬ್ ಆದರೂ ನಾನು ಹೇಳ್ತೀನಿ. ಕಾಫಿ ಪೌಡ್ರ್, ಬ್ರೂ ಕಾಫಿ ಪೌಡ್ರ್ ಚೆನ್ನಾಗಿರುತ್ತೆ ಫ್ರೆಂಡ್. ಆ್ಯಕ್ಚುಲಿ ಮನೇಲಿ ಬ್ರೂ ಇಲ್ಲ, ಸನ್ರೈಸ್ ಇದೆ, ಅದನ್ನೇ ಯೂಸ್ ಮಾಡಿದ್ದೀನಿ. ಯಾವುದಾದ್ರೂ ಆಗುತ್ತೆ ಫ್ರೆಂಡ್, ಅದು ಇಲ್ಲ ಅಂತ ಹೇಳಿಲ್ಲ. ಆಮೇಲೆ ಈ ಥರ ಮಸಾಜ್ ಮಾಡ್ಕೊಳ್ಳಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಫೇಶಿಯಲ್ ಇದೆಲ್ಲ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ದಯವಿಟ್ಟು ಮಾಡ್ಕೋಬೇಡಿ. ಬಟ್ ಇದು ಯಾವುದಕ್ಕೂ ಏನೋ ರ್ಯಾಷಸ್ ಆಗಲಿ ಏನೋ ಆಗಲ್ಲ. ಇಲ್ಲೇನು ಬೇರೆ ಥರ ಕೆಮಿಕಲ್ ಯಾವುದೋ ಹಾಕಿಲ್ಲ. ಅರ್ಶಿನ ಅಷ್ಟೇ ನಮ್ಮ ಮನೇಲಿ ನಾವು ಮಾಡಿದ್ದು. ನಮ್ಮಮ್ಮ ಮನೇಲಿ ಅರ್ಶಿನ ಮಾಡುತ್ತೆ, ನಾವು ಪ್ಯಾಕೆಟ್ ಅರ್ಶಿನ ಎಲ್ಲ ತರಲ್ಲ. ಅರ್ಶಿನ ಬೆಳಿತೀವಿ ಮನೇಲಿ, ನಮಗೆ ಎಷ್ಟು ಬೇಕೋ ಅಷ್ಟು ಅದರಿಂದ ಮಾಡ್ಬೋದು ಫ್ರೆಂಡ್ಸ್. ಪ್ರತಿ ವರ್ಷವೂ ಅಷ್ಟೇ ನಮ್ಮಮ್ಮನೇ ಅರ್ಶಿನ ತೊಗೊಂಡೋಗಿ ಮಿಲ್ಲಲ್ಲಿ ಹಾಕಿಸಿ ಅರ್ಶಿನ ನನಗೆ ಒಂದಿಷ್ಟು ಕೊಟ್ಟು ಕಳಿಸುತ್ತೆ. ಅವ್ರಿಗೆ ಜಾಸ್ತಿ ಹೇಳಿದ್ರಲ್ಲ ಅವರು ಯೂಸ್ ಮಾಡ್ತಾರೆ. ಮಾಡಿ ಫ್ರೆಂಡ್, ನೀಟಾಗೆಲ್ಲ ಕಡೆ ಕುತ್ತಿಗೆ ತನಕ ಹಚ್ಕೊಳ್ಳಿ. ಬಟ್ ನನಗೆ ಏನಾಗಿದೆ ಅಂದರೆ ಕುತ್ತಿಗೆಗೆ ಕಾಲರ್ ಇರೋಂಗೆ ಇರೋದಕ್ಕೆ ಆದಷ್ಟು ಇಲ್ಲಿ ತನಕ ಹಚ್ಚುತ್ತಾ ಇದ್ದೀನಿ. ನನಗೆ ಕುತ್ತಿಗೆ ಎಲ್ಲ ಕಪ್ಪಿಲ್ಲ ಫ್ರೆಂಡ್, ಮುಖ ಮಾತ್ರ ಕಪ್ಪು. ನನ್ನ ಮಗಳು ನೋಡ್ರಿ ಹೆದರ್ತಾರೆ. ನೀಟಾಗಿ ಹಚ್ಕೊಂಡು ಬ್ಯಾಂಕ್ ಹಾಕ್ಕೊಂಡು ಒಂದು 10 ನಿಮಿಷ ಬಿಡಿ, ಬೇಡ 10 ನಿಮಿಷ ಬಿಡಿ ಸಾಕು. ಟೈಮ್ ಎಷ್ಟಾಯಿತು? 6:41 ಆಯಿತು. 6:51ಕ್ಕೆ ವಾಶ್. 5 ಮಿನಿಟ್ಸ್ ಬಿಟ್ಟು ಸಾಕು ಫ್ರೆಂಡ್, ಇದೇನು ಜಾಸ್ತಿ ಬೇಕು ಅಂತಿಲ್ಲ, 5 ಮಿನಿಟ್ಸ್ ಬಿಟ್ಟು ಸಾಕು. ನೋಡಿ ಫೇಸ್ನ ವಾಶ್ ಮಾಡ್ಕೊಂಡು ಎಷ್ಟು ಕ್ಲೀನ್ ಆಯಿತು, ಎಷ್ಟು ಗ್ಲೋ ಆಯಿತು. ನನ್ನ ಮೊದಲಿನ ಫೇಸಿಗೂ ಇವಾಗಿನ ಫೇಸಿಗೂ ನೋಡಿ. ಓಕೆ ಫ್ರೆಂಡ್ಸ್, ಮುಖಕ್ಕೆ ಸೋಪ್ ಹಚ್ಚಿ ವಾಶ್ ಮಾಡಬೇಡಿ, ಜಸ್ಟ್ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಬೇಕಾದ್ರೆ ನಾರ್ಮಲ್ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ನಿವಿಯಾ ಸಾಫ್ಟ್ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಜೆಲ್ ಅಲ್ಲ ಸಾರಿ, ಕ್ರೀಮ್.
ನೋಡಿ ಫ್ರೆಂಡ್ಸ್. ಇವಾಗ ನಾನು ಕಲರ್ ಹಚ್ಚೋದು ಫ್ರೆಂಡ್ಸ್. ಸ್ಟಿಕ್ಕರ್ ಹಚ್ಚೋ ಹಣೆ ಮೇಲೆ ಎಲ್ಲ ಬಿದ್ದೋಗ್ಬಿಡ್ತದೆ ಅದಕ್ಕೆ. ಆಮೇಲೆ ವ್ಯಾಸ್ಲಿನ್ ಹಚ್ಚುತ್ತೆ. ಓಕೆ ಫ್ರೆಂಡ್ಸ್, ಬೈ. ಫ್ರೆಂಡ್ಸ್, ಫೇಶಿಯಲ್ ಮಾಡಾದ್ಮೇಲೆ ಸೋಪಿಂದ ಅಥವಾ ಏನು ಫೇಸ್ ವಾಶ್ ಅದೇನು ಯೂಸ್ ಮಾಡಬೇಡಿ. ಅದಾದಮೇಲೆ ಮುಖಕ್ಕೆ ಯಾವ ಕ್ರೀಮು ಹಚ್ಚಬೇಡಿ. ಮತ್ತು ಬಿಸಿ ಬಿಸಿ ನೀರಲ್ಲೆಲ್ಲ ಮುಖ ತೊಳಿಬೇಡಿ. ಜಸ್ಟ್ ನಾರ್ಮಲ್ ವಾಟರಿಂದ ವಾಶ್ ಮಾಡಿ ಏನು ಹಚ್ಚಬೇಡಿ. ಮತ್ತು ಏನು ನೈಟ್ ಕ್ರೀಮು ಅದು ಇದು ಏನು ಹಚ್ಚಕ್ಕೆ ಹೋಗಬೇಡಿ, ಓಕೆನಾ? ಇಲ್ಲಾಂದರೆ ಸ್ಕಿನ್ ಪಿಂಪಲ್ ಆಗೋದು, ಡ್ಯಾಮೇಜ್ ಆಗೋದು ಏನಾದರೂ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಊಟ ಆಯಿತಾ? ನಂದು ಊಟ ಆಯಿತು ಫ್ರೆಂಡ್ಸ್. ಪಾಪು ಇಟ್ಕೊಂಡಿದ್ದಾರೆ. ಫ್ರಿಜ್ ಬಿದ್ದೋಗ್ತದೆ. ಏಯ್ ನೋಡಿ, ಕಿಲಾಡಿ ಅಂದರೆ ಕಿಲಾಡಿ. ಫ್ರಿಜ್ ಇಟ್ಕೊಳ್ಳಲ್ಲ ಅನಿಸ್ತಿದ್ರೆ. ಫ್ರಿಜ್ ಬಿದ್ದರೆ ಅದು ಪಪ್ಪನ ಹತ್ರ ಹೊಡ್ತಾ ತಿಂತಾಳೆ ಅಷ್ಟೇ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಸಬ್ಸ್ಕ್ರೈಬು, ಶೇರು, ಲೈಕ್, ಕಮೆಂಟ್ಸ್ ತುಂಬಾ ಇಂಪಾರ್ಟೆಂಟು. ಸೊ ಅದಕ್ಕೆ ನಾನು ಹೊಸ ವಿಡಿಯೋ ಮಾಡಲಿಕ್ಕೂ ಒಂದು ಅನುಕೂಲ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಾಳೆ ಬೇರೆ ವಿಡಿಯೋದಿಂದ ಬರ್ತೀನಿ. ಅಲ್ಲಿ ತನಕ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್, ಟೇಕ್ ಕೇರ್. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.